ಬರ್ತೀವಣ್ಣ. ಗೈಸ್ ಟೈಮ್ 12 ಗಂಟೆ ಆಯಿತು. ಈಗ ಇಲ್ಲಿ ಮತ್ತೊಂದು ಬ್ರೇಕ್ ಕೊಟ್ಟಿದ್ವಿ. ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ಅದೇ ದೇವಸ್ಥಾನ ಹೋಗಿದ್ದಿದ್ದು. ಈಗ ಪಯಣ ಕಾರ್ ಮ್ಯೂಸಿಯಮಿಗೆ ಹೊರಟಿದ್ದೀವಿ. ಅಲ್ಲಿ ಹೇಳ್ದೆ ಮೊದಲು ಮೈಕ್ ಕನೆಕ್ಟ್ ಆಗಿರಲಿಲ್ಲ. ಈಗ ಅದೆಲ್ಲ ಸರಿ ಮಾಡ್ಕೊಂಡು ಈಗ ಹೊರಟಿದ್ದು. 28 ಕಿಲೋಮೀಟರ್ಸ್ 38 ಮಿನಿಟ್ಸ್ ಅಂತೆ. 12:42 ಅರೈವಲ್ ಟೈಮು. ನೋಡೋಣ. ಈಗ ಅದೇ ಹೊರಟುಬಿಟ್ವಿ. ಹಬ್ಬ ಬಿಸಿಲು ಪರವಾಗಿಲ್ಲ, ಓಕೆ ಅಂದರೆ ಆ ರೇಂಜಿಗೆ ಏನು ಹೀಟ್ ಇಲ್ಲ. ಇನ್ನೇನು ಬಿಸಿಲಿದ್ದಾಗ ಹೀಟ್ ಇರುತ್ತಲ್ಲ ಆ ಥರ ಇದೆ. ಹೆವಿ ಹೀಟ್ ಇರುತ್ತಲ್ಲ ಆ ಥರ ಏನಿಲ್ಲ. ಆಲ್ ಈಸ್ ವೆಲ್. ಇಲ್ಲಿ ನೋಡಿ ಗೈಸ್, ಗದ್ದೆ ಎಲ್ಲ ಇದು ಯಾವ ಮಂತು? ಏಪ್ರಿಲ್ ಮಂತಲ್ಲೂ ಬೆಳೆದಿದ್ದಾರೆ. ನಮ್ಮ ಕಡೆ ಎಲ್ಲ ಗದ್ದೆ ಎಲ್ಲ ಮಾಡಲ್ಲ. ನಮ್ಮ ಕಡೆ ಎಲ್ಲ ಜೂನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಡಿಸೆಂಬರ್ ಎಂಡ್ ಅಷ್ಟೊತ್ತಿಗೆಲ್ಲ ಫುಲ್ ಕ್ಲಿಯರ್ ಆಗೋಗುತ್ತೆ. ಇವರು ಒಂದೇ ಸತಿ ಬೆಳೆಯಲ್ಲ ಅನಿಸುತ್ತೆ, ತುಂಬ ಸತಿ ಬೆಳೀತಾರೆ ಅನಿಸುತ್ತೆ. ಇದು ಬೇರೆ ಇದೆಯಲ್ಲ, ಏನು ಹೇಳಿ, ಆ ನೀರು ಇದೆಯಲ್ಲ, ನೀರಿನ ವ್ಯವಸ್ಥೆ ಇದೆಯಲ್ಲ, ಹಂಗಾಗಿ ಚಾನಲ್ಗಳೆಲ್ಲ ಬಿಡ್ತಾರೆ. ಚಾನಲ್ಗಳಲ್ಲೆಲ್ಲ ನೀರು ಬಿಡ್ತಾರೆ, ಹಂಗಾಗಿ ಇವರು ಬೆಳೀತಾರೆ ಅನಿಸುತ್ತೆ. ಬರೀ ಗದ್ದೆ ಮಾತ್ರ ಮಾಡ್ತಾರೆ, ಇಲ್ಲ ಇನ್ನೂ ಏನೇನೋ ಬೆಳೀತಾರೆ ಅನಿಸುತ್ತೆ ಇವರು. ಇದೇನು ಗಾಯ್ಸ್, ಒಳ್ಳೆ KGF ಇದ್ದಂಗಿದೆ. KGF ಶೂಟಿಂಗ್ ಇಲ್ಲೇ ಮಾಡಿದ್ರೇನೋ ಒಂದು ಸ್ವಲ್ಪ. ನಾಗಮಂಗಲ, ಮೈಸೂರು. ನಾಗಮಂಗಲ ಅಲ್ಲ, ನಾಗಮಂಗಲ. ವೆಲ್ಕಮ್ ಟು ಹಿಸ್ಟಾರಿಕಲ್ ಟೌನ್ ಶ್ರೀರಂಗ. ಸೀದಾ ವೆಲ್ಕಮ್ ಟು ಹಿಸ್ಟಾರಿಕಲ್ ಟೌನ್ ಶ್ರೀರಂಗಪಟ್ಟಣ. ಯಾವುದೋ ಹೈವೇ ಥರ ಇರೋ ಹೈವೇ ಸಿಕ್ತು. ಓಲ್ಡ್ ಹೈವೇ ಅನ್ಸುತ್ತಿದ್ದು, ಓಲ್ಡ್ ಮೈಸೂರು ಹೈವೇ. ವೆಲ್ಕಮ್ ಟು ಹೆರಿಟೇಜ್ ಸಿಟಿ ಮೈಸೂರು. ಈಗ ಮೈಸೂರು ಒಳಗಡೆ ಎಂಟರ್ ಆಗಿದ್ದೀವಿ ಗೈಸ್ ನಾವು. ಫುಲ್ ಶಾಂತಿ ಬ್ರೋ, ಫುಲ್ ಶಾಂತಿ ಆಗಿದೆ. ಎಲ್ಲ ನೆರಳಿಗೆ ಒಂದೇ ಕಡೆಗೆ ತುರುಕಿಟ್ಟಿದ್ದಾರೆ. ಹಾಕಿ ಬ್ರೋ, ಇಲ್ಲಿ ಹಾಕ್ತೀನಿ ನಾನು, ಇಲ್ಲಿ ಹಾಕ್ತೀನಿ. ಗೈಸ್, ಪಯಣ ಕಾರ್ ಮ್ಯೂಸಿಯಂ ಕೇಳಿರ್ತೀರಾ, ನೋಡಿರಲ್ಲ, ತೋರಿಸ್ತೀನಿ, ಬನ್ನಿ. ಗೈಸ್ ನೋಡಿ, ಬಂದಿದ್ದೀವಿ ಇಲ್ಲಿಗೆ. ಪಯಣ ಕಾರ್ ಮ್ಯೂಸಿಯಮಿಗೆ ಬಂದಿದ್ದೀವಿ. ಇಲ್ಲೋಣ, ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಈಗ ಇಲ್ಲಿಂದ ಹೊರಗಡೆ ನೋಡ್ಕೊಂಬಿಡಿ. ಅದೇ ಮೈಸೂರು ರೋಡಲ್ಲಿ ಓಡಾಡಿದರೆ ಯಾರು ಟೈರ್ ಏನು ಅಂತ ನೋಡಿ ಒಳಗೆ ಹೋಗಿಲ್ಲ ಅಂದರೆ ಈಗ ಒಳಗಡೆ ಏನಿರುತ್ತೆ ಅಂತ ನಾವು ತೋರಿಸ್ತೀವಿ. ಇಲ್ಲೇ ನೋಡಿಬಿಡಿ ಅಷ್ಟೇ. ವಿಲ್ ಸಿ ಯು ಸೂನ್ ಇನ್ ದ ಎಂಟ್ರೆನ್ಸ್. ಅಲ್ಲ, ಎಂಟರ್ ಆದಮೇಲೆ ಸಿಗ್ತೀವಿ. ಎಸ್, ವಿಲ್ ಸಿ ಯು ಸೂನ್ ಗೈಸ್. ಬಾಯ್.
It was really nice. We enjoyed a lot. More super cars. Ferrari, Porsche, Lamborghini, Defender, Lord Omni ಅಂತೀನಿ. ಇಲ್ಲಿ ರಿವ್ಯೂ ಇದರಲ್ಲಿ ಆದಿಲ್ ಆ್ಯಂಡ್ ಟೀಮ್ ಅವರು ನೀಡ್ ಮೋರ್ ಸೂಪರ್ ಕಾರ್ಸ್, ಫೆರಾರಿ, ಪಾರ್ಶ್, ಲ್ಯಾಂಬೋರ್ಗಿನಿ, ಡಿಫೆಂಡರ್ಸ್, ಎಲ್ಲ ಬರ್ದಾಕಿದ್ದಾರೆ. ಬಿಟ್ವಿ ಆಯಿತು ಅಷ್ಟೇ. ನೋಡಿ ಫುಲ್ಲು ಸಖತ್ತಾಗಿತ್ತು ನೋಡಿ. ಹಿಂದೆಲ್ಲ ಗಾರ್ಡನ್ ನಾವು ಬರ್ತೀವಿ. ಹಿಂದೆ ದೊಡ್ಡ ಟೈರು, ಫುಲ್ ಟೈರ್ ಇಲ್ಲ, ಅದು ಅರ್ಧ ಟೈರ್ ಮಾತ್ರ. ಹೊರಗಡೆಯಿಂದ ಕಾಣೆ ಫುಲ್ ಟೈರ್ ಥರ ಕಾಣುತ್ತೆ, ಹಿಂದ್ಗಡೆ ಟೈರ್ ಅರ್ಧ ಟೈರ್, ಹಿಂದೆ ಅರ್ಧ ಟೈರ್ ಇಲ್ಲ. ಮತ್ತು ಆ ಕಡೆ ಸೈಡ್ ಇಲ್ಲ, ಕಾಣಿಸಲ್ಲ ಅಂತ ಏನು ಇಟ್ಟಿಲ್ಲ. ಗಾರ್ಡನ್ ಇಲ್ಲೇನೋ ಮಾಡ್ತಾರೆ ಇನ್ನು ಸದ್ಯದಲ್ಲಿ ಪಕ್ಕ. ಆ್ಯಂಡ್ ಇಲ್ಲಿ ಮುಗೀತು ಪಯಣ, ಮುಗೀತು. ಅದೇ ಪಯಣ ಮುಗೀತು ಅಷ್ಟೇ. ಗಾರ್ಡನ್ ಎಲ್ಲ ಇದೆ. ಹೆವಿ ಬಿಸಿಲು, ಜನ ಅಂತೂ ಹೆವಿ ಅಂದರೆ ಹಾಂ, ಯಾವುದು ಬಿಟ್ಟಿಲ್ಲ. ಹಾಂ, ನಾನು ಒಂಚೂರು ಕಟ್ ಮಾಡಲ್ಲ, ಎಲ್ಲ ಹಂಗೆ ಹಾಕಿ ಒಂದು ವೀಡಿಯೋ ಮಾಡಿಬಿಡ್ತೀನಿ ಅದನ್ನು ಅಷ್ಟೇ. ಹಾಂ ಅಷ್ಟೇ. ಹಾಂ, ಇಬ್ಬರದ್ರಲ್ಲೂ ಇರುತ್ತೆ. ಇಬ್ಬರದ್ದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಅವಾಗ ಸ್ಕ್ರೀನ್ ಮೇಲೂ ಬರ್ತಾ ಇರುತ್ತೆ. ಹಾಂ ನೋಡಿ ಪಯಣ. ಸಾಮಾನ್ಯ ಎಲ್ಲ ಮಾಡಿರ್ತೀನಿ. ಹಾಂ, ಬರೀ ಕಾರೇ ಫುಲ್ ತೋರಿಸಿರ್ತೀನಿ. ಕಾರಿಂದ ಒಂದು ವ್ಲಾಗ್ ಮಾಡಾಕಿರ್ತೀನಿ ನೋಡಿ ಅಷ್ಟೇ. ನಾನು ಸಿಗ್ತೀನಿ, ಬ್ರೋ ವ್ಲಾಗ್ ಮಾಡ್ತಿದ್ದಾರೆ ನೋಡಿ. ಹೊರಟ್ಬಿಟ್ವಿ ಪಯಣ ಮ್ಯೂಸಿಯಮಿಂದ. ನೋಡ್ಕೊಂಬಿಡಿ ಲಾಸ್ಟ್. ಒಳಗೆಲ್ಲ ತೋರಿಸಿದ್ದೀವಿ, ಇನ್ನೇನು ಮತ್ತೆ ನೋಡ್ತೀರಾ. ಹಾಂ, ಪಯಣ ಒಳಗೆ ಪಯಣ ಬಾಬಾ ಇನ್ನೇನು ಅವ್ನು ಹೇಳ್ತಾನೆ, ಅವ್ನು ಹೇಳಲಿ. ಹಾಂ ಅಷ್ಟೇ, ಹೊರಟ್ವಿ ಈಗ ಮೈಸೂರು ಟೌನ್ ಕಡೆ ಹೊರಟಿದ್ದೀವಿ. ಹೋಟೆಲಿಗೆ ಊಟದ ಕಡೆ ಹೊರಟ್ವಿ ನೋಡಿ. ಲಾಸ್ಟೊಂದು ಪಯಣ ಕಾರ್ ಮ್ಯೂಸಿಯಮ್ ಅಷ್ಟೇ. ಅದು ಎಕ್ಸ್ಪ್ರೆಸ್ ವೇ, ಇದೇ ಎಕ್ಸ್ಪ್ರೆಸ್ ವೇ. ಇಲ್ಲಿ ಬೈಕ್ ಎಂಟ್ರಿ ಇಲ್ಲ. ಬೈಕ್, ಆಟೋ, ಟ್ರ್ಯಾಕ್ಟರ್ ಎಲ್ಲ ಪ್ರೊಹಿಬಿಟೆಡ್ ಅಂತೆ, ಬಡ್ಡಿ ಮಕ್ಕಳು. ಇದು ಬಡವರ ಹೈವೇ. ಅದೇ ಬೈಕಿಗೆಲ್ಲ ಇನ್ನೇನು ಟ್ಯಾಕ್ಸ್ ಕಟ್ಟಿಲ್ವಲ್ಲ, ಇನ್ನೇನು ಆಕ್ಸಿಡೆಂಟೇ ಆಗಲ್ಲ ಅದರಲ್ಲಿ. ಬೈಕ್ ಅವ್ರನ್ನ ಬಿಟ್ಟರೆ ಅಂತ ಅಲ್ಲ, ಬೈಕ್ ಅವ್ರನ್ನ ಬಿಟ್ಟರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಬಿಟ್ಟಿಲ್ಲ. ಈಗ ನೋಡ್ಬೇಕು ಆಕ್ಸಿಡೆಂಟ್ಗಳು ಎಷ್ಟಾಗುತ್ತೆ ಅಂತ ಅಲ್ಲಿ. ಅದರಲ್ಲೂ 120 ಅನಿಸುತ್ತೆ. ಅದ್ರ ಮೇಲೆ ಹೋದರೆ ಫೈನ್ ಹಾಕ್ತಾರೆ. ಆನ್ಲೈನು ಅಪ್ಪತ್ತ ಫೋಟೋ ತೆಗೆದಿದ್ದು ಹಾಕ್ತಾರೆ. ಆನ್ಲೈನ್ ಫೈನು ಶಿಟ್ಟಪ್ಪ ಮಾತ್ರ. ಇದು ರೋಡು ಪರವಾಗಿಲ್ಲ ಅನ್ಸುತ್ತೆ, ಚೆನ್ನಾಗಿದೆ ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ನಾನೇನು ಓಡಾಡಿಲ್ಲ ಇಲ್ಲಿ. ಅದ್ರ ಮೇಲೆ ಬೈಕಲ್ಲಿ ಹೋಗಿದ್ದೀನಿ ಒಂದು ಸತಿ, ಇಲ್ಲಿ ಬಾಯ್ಸ್ ಜೊತೆ ವಯನಾಡ್ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಹೋಗಿದ್ದೀನಿ ಬೈಕಲ್ಲಿ. ಸಖತ್ತಾಗಿತ್ತು. ಅಂದರೆ ಅವಾಗಿನ್ನೂ ಟೋಲ್ ಎಲ್ಲ ರೆಡಿ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಅಣ್ಣ ಹಿಂಗೆ ಎಲ್ಲ ಹಾಕೊಂಬಿಟ್ರು, ಎಲ್ಲರೂ ಹಾಕೊಂಬಿಟ್ರು ಅಂತ ಶೆಕೆ ಕಿತ್ಕೊಂಡು ಹೋಗ್ತಿದೆ. ಶೆಕೆ ಎಲ್ಲ ಫಾಕ್. ಪಾಪ ಇಲ್ಲಿ ಎಲ್ಲೂ ಕೈನೂ ಇಡಂಗಿಲ್ಲ, ಸುಡೋಗ್ತಾ ಇದೆ. ಅಲ್ಲಿ ರೈಟ್ ಹೋಗಂಗಿಲ್ವಾ ಗುರು ದೇವ್ರೆ. ಬೆಂಗಳೂರಿಗೆ ಹೋದರೆ ಇಲ್ಲಿ ಲೆಫ್ಟ್ ಹೋದರೆ ಊಟಿ ರೋಡ್ ಅನಿಸುತ್ತೆ ಗೈಸ್. ಹೌದಿರಬೇಕು. ಅಲ್ಲೆಲ್ಲೋ ಹೋಗಿ ಯೂಟರ್ ನೋಡ್ಕೊಂಬನ್ನಿ ಅಂತಿದೆ. ಇಲ್ಲೆಲ್ಲ ರೈಟಿಗೆ ಇಲ್ಲೇ ಹೋಗ್ತಿದ್ದಾರೆ, ನಾವು ಇಲ್ಲೇ ಹೋಗೋದೆ ಈಗ. ಎಲ್ಲ ಇಲ್ಲೇ ಹೋಗ್ತಿದ್ದಾರೆ ಅಂದರೆ ನಾವು ಹೋಗೋದೆ. ಬ್ರೋ ಇಲ್ಲೂ ಇದೆ, ಅಲ್ಲೂ ಇದೆ, ಅಲ್ಲೂ ಇದೆ. ಎಲ್ಲಿ ಬೇಕಾದ್ರೂ ಹೋಗೋಣ. ಇಲ್ಲ ಅಣ್ಣ, ಬಾಸು ಹಿಂದೆ ಬಿಟ್ಟಿದ್ರು. ಹಾಂ ಏನು ನಾನು ಅದು ಯಾಕೋ ಜನನೇ ಇಲ್ಲ ಅದರಲ್ಲಿ. ಚೆನ್ನಾಗಿದೆಯಾ ಇಲ್ವಾ? ಓ ಓಪನ್ನೇ ಇಲ್ವಾ ಅಂತ ಏನೋ ಬೋರ್ಡ್
ಬೋರ್ಡ್ ಹಾಕಿದ್ದಾರೆ. ಇಲ್ಲ ಇಲ್ಲ ಹೋಣ. ಹಾಂ, ಇವ್ರದ್ದು ಪಾರ್ಕಿಂಗು ಆ ಕಡೆ ಸೈಡಾ? ಗೈಸ್ ಊಟ ಮಾಡೋಕ್ಕೆ ಬಂದ್ವಿ ಈಗ ಜಸ್ಟು. ಹಾಂ, ಯಾಕೋ ಜನನೇ ಇಲ್ಲ ಅಲ್ಲಿ ನೋಡಿದರೆ. ತಿರುಗಿಸ್ಬಿಟ್ಟು ಇವಾಗ ಸೀ ಫುಡ್ ರೆಸ್ಟೋರೆಂಟ್ ಇಲ್ಲಿಗೆ ಹೋಗೋಣ. ಹಾಂ, ಯಾಕಡೆ ಗೋಲ್ಡ್ ಇದಕ್ಕೋಣ. ಓಕೆ, ಇಲ್ಲಿ ತುಂಬ ಎಲ್ಲ ಇಲ್ಲೇ ಇದೆ, ಹಂಗಾಗಿ ಇಲ್ಲಿ ಯಾವುದೋ ಒಂದು ಕಡೆ ಹೋಗ್ತೀವಿ, ಊಟ ಮಾಡಿಬಿಟ್ಟು ಸಿಗ್ತೀವಿ. ಆದರೆ ಬ್ರೋ ಒಳಗೆಲ್ಲ ಒಳಗೆ ಮಾಡಿರ್ತಾರೆ, ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ. ಓಕೆ ಸರಿ, ಬಾಯ್ ಬಾಯ್. ನಿನಗೆ ಕಾಣಿಸಲ್ಲ. ಏಯ್ ನಿಧಾನ ನಿಧಾನ, ನಾವು ಹೊರಟ್ವಿ ಬಾ. ಅಣ್ಣ ನಿಮ್ಗೆ ಹೆಂಗ್ ಕಾಣಿಸುತ್ತೆ? ಏನು ಇದು ಕಾಣಿಸುತ್ತಾ? ಕಾಣಿಸುತ್ತೆ. ಪಾಪ ಏಮಿ ಏನಣ್ಣ ಕ್ಯಾಮ್ರಾ ಚಿಕ್ಕದು ಅಣ್ಣ. ನಾನು ಇಡೀ ರಾರೇ ಮಂಕ తీసుకుంటుండ్రా ಇಲ್ಲ ಅದೇ ಕಣೋ ಈಟಕಳು ಅಣ್ಣ. ನಾನು ಅಲ್ಲ ಜಿಗ್ರಿ ಅಂತ ಹೇಳು. ಹಾಯ್ ಹೇಳಿ, ಹಾಯ್ ಹೇಳ್ರು ಒಂದ್ಸತಿ. ಹಾಯ್ ನೀನು ಹೇಳು ಹಾಯ್. ಏಯ್ ಏನಾಗಲ್ಲ ಹೇಳೋ, ಅದೇನು. ಏಯ್ ಎಲ್ಲರೂ ಇಸ್ಕೊಂತೀರಾ? ಇನ್ನು 10 ರೂಪಾಯಿ ಕೊಡಿ ಅಣ್ಣ. ವಿಡಿಯೋ ತಗೊಳ್ಳಿ. ಅಲ್ಲ ಎಲ್ಲರೂ ಇಸ್ಕೊಂತೀರಾ? 30 ರೂಪಾಯಿ ಎಲ್ಲರೂ ಇಟ್ಕೊಂತೀರಾ ಅಂತನೋ? ಅಲ್ಲ ಬಾರ್ಡರ್ ಅಲ್ಲ. 100 ರೂಪಾಯಿ ಸಮಯ. ಗೈಸ್ ಊಟ ಮಾಡಿದ್ವಿ, ಊಟ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ ಬಾಯ್ಸು ಫುಲ್ಲು ಏನೋ ಶೇರ್ ಮಾಡ್ಕೊತವ್ರು, ಭಾರಿ ಶೇರ್ ಮಾಡ್ಕೊತಿದ್ದಾರೆ. ಅಷ್ಟೇ ನಕ್ಕನ ಅಷ್ಟೇ ಕೊಡೋದು, ಏನು ಮಾಡಿದ್ಯಾ ಮಾಡ್ಕೊ ಅಂತ ಅವನು. ಚೇಂಜೇ ಕೊಟ್ಟಿದ್ರೆ ಸರಿ ಆಗ್ತಿತ್ತು. ಭಾರಿ ತಲೆ ಬಿಸಿ ಆಯ್ತಲ್ಲ ಇದು. ಬ್ರೋ ಕೊಟ್ಟಿದ್ದೆ ತಪ್ಪಾಯ್ತಲ್ಲ ಈಗ. ಭಾರಿ ಶೇರಿಂಗು. ಶೇರಿಂಗ್ ಇಸ್ ಕೇರಿಂಗ್ ಏನಂತ ಅರ್ಧೋಗಿರೋ ನೋಟ್ ಅಂತ. ಏಯ್ ಬೇಡ ಕಣಪ್ಪ, ನೀನು ಸುಮ್ಮನಿರು. ಓಕೆ ಬಾಯ್ ಕಣ್ರು. ಒಂದು ಬಾಯ್ ಆದರೂ ಹೇಳ್ರು ನಿಮ್ಮ ಕೇಳ್ಬಿಟ್ಟು ಹೇಳ್ಸ್ಕೊಬೇಕಲ್ಲ ಬ್ರೋ. ಕಾಸು ಕೊಟ್ಬಿಟ್ಟು ಮಕ್ಕಳಿಗೆ ಹಿಂಗೆ ನೋಡಿ. ಬಾಯ್ಸ್ ಎಲ್ಲ ಹೋದರು, ನಾವು ಹೊರಟ್ವಿ. ಇನ್ನೇನು ಸೀದಾ ಮನೆಗೆ ಹೋಗ್ತೀವಿ. ಇದು ಯಾವುದೋ ರೂಟ್ ತೋರಿಸ್ತಿದೆ, ನೋಡೋಣ ಬನ್ನಿ. ಹೈವೇ ಟಚ್ ಆದಮೇಲೆ ರೂಟ್ ಗೊತ್ತು ನನಗೆ, ಅಲ್ಲಿಂದ ಹಂಗೆ ಹೋಗ್ಬಿಡ್ತೀವಿ. ಎಷ್ಟು 222 ಇಲ್ಲಿಗೆ? ಹಾಂ, ದೇವಸ್ಥಾನ ಹತ್ರ ಪಯಣ. ಹಾಂ ಆಗ್ಬೋದು, ಆದರೆ 222 ಬಂದಂಗೆ ಅನಿಸಿಲ್ಲ. ಹಾಂ ಹಾಂ ಇಲ್ಲ, 120 140 ಇರ್ಬೋದು ಅಷ್ಟೇ. ಅಂದರೆ ಈಗ ನಾವು ಸುತ್ತೋಡ್ಕೊಂಡು ಬಂದಿದ್ದೀವಿ ಹಂಗೆಲ್ಲ. ಇಲ್ಲ ಇದ್ರೂ ಇರ್ಬೋದು, ಹೇಳಂಗಿಲ್ಲ. ಹಾಂ ಸೀದಾ ಮನೆಗೆ. 180 ನಮ್ಮ ಮನೆಗೆ ಹಾಕಿದ್ದೀನಿ ನಾನು. ಜನ್ನಾಪುರ ಅಂದರೆ ಒಂದು 12 ಕಿಲೋಮೀಟರ್ ಕಮ್ಮಿ. ಹಿಂಗೆ ಹೋಗ್ಬೇಕು ಈ ಕಡೆ. ಹಾಂ ಬಾಯ್ ಕಣೋ. ಏನಂದ ಹೆಸರು ನಿಂದು? ಆನಂದ. ಬಾಯ್. ಹೊರಟ್ವಿ ಅಷ್ಟೇ. ಊಟ ಎಲ್ಲ ಆಯಿತು, ಚೆನ್ನಾಗಿತ್ತು ಊಟ ಎಲ್ಲ.